ಶಿಕ್ಷಕರ ಜೇಬಿಗೆ ಮೊಟ್ಟೆ ಹೊರೆ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ನಾವು ಕಲ್ಪಿಸಿಕೊಡ್ತಾ ಇದ್ದೀವಿ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯ ಏನು ಅದನ್ನ ತಿಳಿಸಬಹುದು. ಸರ್ಕಾರದ ಈ ಪೌಷ್ಟಿಕಾಂಶ ಯೋಜನೆ ಆದ್ರೆ ಶಾಲಾ ಶಿಕ್ಷಕರಿಗೆ ಹೊರೆ ಆಗ್ತಾ ಇರೋದಿದೆಯಲ್ಲ, ಇದು ಬಹಳ ಗಂಭೀರವಾದಂತಹ ವಿಚಾರ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ಮೊಟ್ಟೆ ದರ ಏರಿಕೆ ಬರೆ ಯಾರ್ದೋ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಅಂತಂದ್ರೆ ಇಂಥ ಯೋಜನೆ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಳಕ್ಕೆ ಸರ್ಕಾರ ಹಾಗಾದ್ರೆ ಏನೇನ್ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕರೆ ಮಾಡಿ ತಿಳಿಸಬಹುದು, ಅಥವಾ ವಾಟ್ಸ್ಆಪ್ಗೂ ಕೂಡ ಒಂದೆರಡು ಲೈನ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ಬರೆದು ಕಳಿಸಬಹುದು. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ಜಿಲ್ಲಾವಾರು ಯಾವ ರೀತಿಯ ಸಂಕಷ್ಟಕ್ಕೆ ಈ ಮೊಟ್ಟೆ ದರ ಏರಿಕೆ ಹಾಗೆ ಸರ್ಕಾರದ ಕಡೆಯಿಂದ ಸರಿಯಾಗಿ ಹಣ ಸರಬರಾಜು ಆಗದೆ ಇರೋದು ತೊಂದರೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ದಾವಣಗೆರೆಯಲ್ಲಿ ಸರಿಸುಮಾರು 80,000 ಮೊಟ್ಟೆ ಸರಬರಾಜು ಆಗುತ್ತೆ. ಆದ್ರೆ ದರ ಏರಿಕೆ ಹಾಗೆ ಮಾರುಕಟ್ಟೆ ದರವನ್ನ ಸರ್ಕಾರ ಕೊಡದೇ ಇರೋದ್ರಿಂದ ಆ ವ್ಯಾಪ್ತಿಯಲ್ಲಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಶಿಕ್ಷಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡಿ. ಇನ್ನು ದಾವಣಗೆರೆ ಜಿಲ್ಲೆಯಾದ್ಯಂತ ಸುಮಾರು 80,000 ಮೊಟ್ಟೆಗಳನ್ನ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ವಿತರಣೆ ಮಾಡುತ್ತಿರುವುದು. ಅದೀಗ ಮೊಟ್ಟೆ ಬೆಲೆ ಏರಿಕೆ ಹಿನ್ನೆಲೆ ಆಗಿರುವುದರಿಂದ ಏರಿಕೆ ಆಗಿರುವ ಹಿನ್ನೆಲೆ ಕೂಡ ಸಾಕಷ್ಟು ಒಂದು ಸಮಸ್ಯೆ ಶಿಕ್ಷಕರಿಗೆ ಒದಗಿ ಬಂದಿರುತ್ತೆ. ಯಾಕಂದ್ರೆ ದಾವಣಗೆರೆ ಜಿಲ್ಲೆಯಾದ್ಯಂತ ಸುಮಾರು 1500 ಶಾಲೆಗಳಿರುತ್ತೆ. 1500 ಶಾಲೆಗಳಲ್ಲಿ ಸುಮಾರು 80,000 ಪ್ರತಿದಿನ ಮೊಟ್ಟೆಗಳು ಸರಬರಾಜಾಗುತ್ತೆ. ಆದರೆ ಮೊಟ್ಟೆಗಳ ಬೆಲೆ ಏಕಾಏಕಿ ಈಗ ಪ್ರತಿದಿನ 8 ರಿಂದ 9 ರೂಪಾಯಿದಷ್ಟು ಏರಿಳಿತ ಆಗುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದು ಶಿಕ್ಷಕರ ಮೇಲೆ ಇದರ ಹೊರೆ ಬೀಳುತ್ತಿರುವಂತದ್ದು. ಯಾಕಂದ್ರೆ ಸರ್ಕಾರ ಮತ್ತು ಕೆಲವೊಂದಷ್ಟು ಫೌಂಡೇಶನ್ ವತಿಯಿಂದ ಬರುವಂತಹ ದುಡ್ಡು ಕೇವಲ 5 ರೂಪಾಯಿ 50 ಪೈಸೆ ಮಾತ್ರ. ಅಂದ್ರೆ ಮೊಟ್ಟೆಗೆ 5 ರೂಪಾಯಿ ಬೆಲೆ, ಉಳಿದಂತೆ 20 ಪೈಸೆ ಅದೊಂದು ಸಾರಿಗೆ ವೆಚ್ಚ, ಅಂದ್ರೆ ಅದನ್ನು ಸರಬರಾಜು ಮಾಡುವಂತಹ ವೆಚ್ಚ, ಜೊತೆಗೆ 30 ಪೈಸೆ ಅದನ್ನು ಬೇಯಿಸಿ ಸುಲಿಯುವಂತಹ ವೆಚ್ಚಕ್ಕೆ ತಗಲತ್ತೆ. ಅದರ ಮೇಲೆ ಉಳಿದಿರುವಂತಹ 4 ರೂಪಾಯಿಯನ್ನ ಶಾಲೆ ಶಿಕ್ಷಕರೇ ಒಂದು ತಮ್ಮ ಜೇಬಿನಿಂದ ಕೊಡುವಂತಹ ಪರಿಸ್ಥಿತಿ ಎದುರಾಗಿರುತ್ತದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಬಹುತೇಕ ಶಾಲೆಗಳಲ್ಲೂ ಕೂಡ ಒಂದು ಸಮಸ್ಯೆ ಎದುರಾಗಿರುತ್ತೆ. ಕೆಲವೊಂದಷ್ಟು ಕಡೆಗೆ SDMC ಅವರು ಮತ್ತು ಶಾಲಾ ಶಿಕ್ಷಕರು ಸಹಭಾಗಿತ್ವದಲ್ಲೂ ಕೂಡ ಕೊಡುವಂತಹ ಕೆಲಸ ಆಗುತ್ತೆ. ಆದ್ರೆ ಕೆಲವೊಂದಷ್ಟು ಕಡೆಗೆ ಮುಖ್ಯ ಗುರುಗಳೇ ತಮ್ಮ ಜೇಬಿನಿಂದ ಪ್ರತಿದಿನ ದುಡ್ಡನ್ನ ಕೊಟ್ಟು ಮೊಟ್ಟೆ ತರಿಸುವಂತಹ ಕೆಲಸ ಆಗ್ತಿರುತ್ತೆ. ಪ್ರತಿ ತಿಂಗಳಂದ್ರೆ ಮೊಟ್ಟೆಗೆ ಪ್ರತಿ ತಿಂಗಳ 4,000 ರಿಂದ 5,000 ಶಿಕ್ಷಕರ ಕೈಯಿಂದ ಹೋಗ್ತಿರುವಂತದ್ದು. ಈಗಾಗಲೇ ಮೊಟ್ಟೆ ಬೆಲೆ ಏನಂದ್ರೆ ಸರ್ಕಾರದಿಂದ ಬರುವಂತಹ 5 ರೂಪಾಯಿ ಬದಲಾಗಿ 8 ರೂಪಾಯಿದಷ್ಟು ಮಾಡಿ ಅನ್ನುವಂತಹ ಮನವಿಗಳನ್ನು ಸಹ ಈಗಾಗಲೇ ಸಾಕಷ್ಟು ಕೊಡುವಂತಹ ಕೆಲಸ ಆಗಿರುವಂತದ್ದು. ಈಗ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ನಗರದಲ್ಲಿರುವಂತಹ ಸೀತಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿರುವಂತದ್ದು. ಆ ಶಾಲೆಯಲ್ಲಿ ಸುಮಾರು 200 ಮಕ್ಕಳು ಇರುವಂತದ್ದು. 200 ಮಕ್ಕಳ ಪೈಕಿ 110 ಜನ ಮಕ್ಕಳು ಮೊಟ್ಟೆಯನ್ನ ಬಳಸ್ತಾರೆ. ಈ ಶಾಲೆಯಲ್ಲಿ ವಾರದಲ್ಲಿ 4 ದಿನ ಮೊಟ್ಟೆ, 2 ದಿನ ಬಾಳೆಹಣ್ಣನ್ನ ಕೊಡುವಂತ ವ್ಯವಸ್ಥೆ ಆಗ್ತದೆ. ಆದ್ರೆ ಪ್ರತಿ ದಿನವೂ ಸಹ 250 ರಿಂದ 300 ರೂಪಾಯಿದಷ್ಟು ಅವರು ತಮ್ಮ ಜೇಬಿನಿಂದ ಕೊಡುವಂತಹ ಪರಿಸ್ಥಿತಿ ಇರುವಂತದ್ದು. ಇದು ಪ್ರತಿ ತಿಂಗಳಿಗೆ ಸುಮಾರು 3,500 ರಿಂದ 4,000 ನಾವೇ ಸ್ವಂತ ಕೊಡ್ತಿದ್ದೇವೆ ಅನ್ನುವಂತಹ ಮಾತನ್ನು ಸಹ ಇರುತ್ತದೆ. ಈಗ ನಾನು ಶಾಲೆಯ ಮುಖ್ಯ ಗುರುಗಳಂತ AR ಮಂಜಪ್ಪರ ಜೊತೆ ಅವರನ್ನು ಮಾತನಾಡಿಸುವಂತಹ ಕೆಲಸವನ್ನು ಮಾಡ್ತೇನೆ. ಸರ್, ಮೊಟ್ಟೆ ಪರಿಸ್ಥಿತಿ ಯಾವ್ದಕ್ಕಂದ್ರೆ ಬೆಲೆ ಏರಿಕೆ ಆಗಿರುವಂತದ್ದು, ಯಾವ ರೀತಿ ಎಲ್ಲ ನಿಭಾಯಿಸ್ತಿದ್ದಾರೆ ನೀವೆಲ್ಲ ಶಾಲೆಯಲ್ಲಿ? ಈಗ ಸರ್ ನಮಸ್ಕಾರ. ಈಗ ಸರ್ಕಾರದಿಂದ ನಮಗೆ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಮತ್ತೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರದಿಂದ ವಾರದಲ್ಲಿ 6 ದಿವಸ, ಸರ್ಕಾರದಿಂದ 2 ದಿನ, ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಇಂದ 4 ದಿನ ಕೊಡಬೇಕಂತ. ನಮಗೆ ಸರಾಸರಿ 5 ರೂಪಾಯಿ 20 ಪೈಸೆ ಮಾತ್ರ ಮೊಟ್ಟೆ ಖರೀದಿ ಕೊಡ್ತಾರೆ ಸರ್. ಈಗ ಪ್ರಸ್ತುತ ರೇಟ್ ಅಲ್ಲಿ ನಾವು ನೋಡಿದಾಗ 8 ರೂಪಾಯಿ 30 ಪೈಸೆ ಇವಾಗ ಮೊಟ್ಟೆ ಆಗಿದೆ ಸರ್. ಪ್ರತಿ ದಿನನೂ ನಾವು ಮೊಟ್ಟೆ ಕೊಡಬೇಕಂತಂದ್ರೆ ಬಹಳಷ್ಟು ಕಷ್ಟ ಆಗ್ತಿದೆ. ಈಗಾಗಲೇ ನಾವು 1.5 ತಿಂಗಳು ಈಗ ಹೊರೆಯನ್ನ ಭರಿಸ್ತಾ ಇದೀವಿ. ಮತ್ತೆ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ನಾವು ತಂದಿದ್ದೀವಿ ಹೇಗ್ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲ ನಾವು ಜಾಸ್ತಿ ಮಾಡ್ತೀವಿ, ಈಗ ಅಡ್ಜಸ್ಟ್ ಮಾಡ್ರಿ ಅಂತ ಇದ್ದಾರೆ. ಸೊ ಹಾಗಾಗಿ ಮಕ್ಕಳಿಗೆ ನಾವು ಕೊಡಬೇಕು, ಅದು ನಿಲ್ಲಿಸಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈಗ ವಾರದಲ್ಲಿ 4 ದಿವಸ ಮೊಟ್ಟೆ, 2 ದಿವಸ ಬಾಳೆಹಣ್ಣು, ಅದನ್ನ ವೇರಿಯೇಷನ್ ಆದ್ರೂ ಸಹ ನಾವು ಕೊಡ್ತಾ ಇದೀವಿ ಸರ್. ಈಗ ಒಂದು ಮಗುವಿಗೆ ಸರಾಸರಿ ಈಗ ನಾವು 8 ರೂಪಾಯಿ ಮೊಟ್ಟೆ ಬೀಳ್ತಾ ಇದೆ. ಸರ್ಕಾರ ಕೊಡ್ತಕ್ಕಂಥದ್ದು 5 ರೂಪಾಯಿ 20 ಪೈಸೆ. ಏನಿದಿಷ್ಟು ಶಾಲೆ ಮುಖ್ಯವರು AR ಮಂಜಪ್ಪ ಅವರು ಮಾತಾಡಿದ್ದು. ಒಟ್ಟಾರೆಯಾಗಿ ಯಾಕಂದ್ರೆ ಈ ಶಾಲೆಗೆ ಸಾಕಷ್ಟು ದಾವಣಗೆರೆಯಲ್ಲಿರುವಂತಹ ಬಹುತೇಕ ಬಡವರ ಮಕ್ಕಳು ಇಲ್ಲಿ ಇರುವಂತದ್ದು. ಆ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ನಮ್ಮ ಸ್ವಂತ ದುಡ್ಡನ್ನ ಹಾಕಿ ಹೆಚ್ಚುವರಿ ಮೊಟ್ಟೆ ತರಿಸ್ತಾ ಇದ್ದೀವಿ. ಸ್ಟಾಪ್ ಆಗುವಂತಹ ಒಂದು ನೋಡ್ತಾ ಇದೀವಿ. ಆದರೆ ನಿರಂತರವಾಗಿ ಇದನ್ನ ಮುಂದುವರ್ಸಕ್ಕೂ ನಮಗೂ ಸಹ ಕಷ್ಟ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟಂತ ಇಲಾಖೆಯವರು ಸರಾಸರಿ ಮೊಟ್ಟೆ ಬೆಲೆಯನ್ನ ಒಂದು ನಿಗದಿಪಡಿಸಿ ಪ್ರತಿ ಮೊಟ್ಟೆಗೆ 8 ರೂಪಾಯಿದಂತೆ ಕೊಡ್ಲಿ ಅನ್ನುವಂತ ಒಂದು ಮನವಿಯನ್ನು ಸಹ ಅವರು ಮಾಡಿಕೊಂಡಿರುವಂತದ್ದು. ಏನು ಇದಿಷ್ಟು ಈ ಕ್ಷಣದ ಸುದ್ದಿ. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.
ಜನ ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಉತ್ಸುಕರಾಗಿದ್ದಾರೆ ಸ್ಮಿತಾ. ಈಗ ಫಸ್ಟ್ ಕಾಲರ್ ತಗೋಣ. ನಂಜುಂಡಸ್ವಾಮಿ ಅಂತ ಪಿರಿಯಾಪಟ್ಟಣದಿಂದ. ನಂಜುಂಡಸ್ವಾಮಿ ಅವರು ನಮಸ್ಕಾರ. ನಮಸ್ತೆ ಸರ್. ಸರ್, ತಮ್ಮ ಅಭಿಪ್ರಾಯ ಏನು? ಮಕ್ಕಳ ಪೌಷ್ಟಿಕಾಂಶವನ್ನ ಹೆಚ್ಚು ಮಾಡಬೇಕಾಗಿದೆ ಸರ್ಕಾರ, ಆದ್ರೆ ಮೊಟ್ಟೆನೆ ಸಮರ್ಪಕವಾಗಿ ಹಂಚಿಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಏನ್ ಹೇಳ್ತೀರಿ? ಆಯ್ತು ಸರ್. ಈಗ ನಾವು ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಕೋಟಿ ಕೋಟಿ ನಮಸ್ಕಾರಗಳು. ಏನಂತಂದ್ರೆ ಮಕ್ಕಳ ಮೊಟ್ಟೆಗೆ ಅಂತಂದ್ರೆ ಸರ್ಕಾರ ಈಗ ಮಾಸ್ಟರ್ಗಳಿಗೆ ದುಡ್ಡು ಕರೆಕ್ಟ್ ಆಗಿ ಹಾಕಿದ್ರೆ ಅವರು ಕೊಡ್ತಾರೆ. ಇವತ್ತು ರೈಟ್ಗಳೆಲ್ಲ ರೈಟ್ ಅಪ್ ಆಯ್ತಾ ಇರೋದ್ರಿಂದ ಅವ್ರಿಗೂ ತೊಂದರೆ ಆಗ್ತದೆ. ಮಕ್ಕಳಿಗೆ ಓದೋ ಮಕ್ಕಳಿಗೆ ಇವತ್ತು ಸರ್ಕಾರಿ ಶಾಲೆಲ್ಲ ಅನುದಾನನೇ ಸರಿಯಾಗಿ ಬರ್ತಾ ಇಲ್ಲ, ನೋಡಿ ಬಾಕ್ಲಾಗ್ತಾವ್ರೆ. ಹಂಗಾಗಿ ಈಗ ಏನಾಯ್ತದೆ ಅಂದ್ರೆ ಮಕ್ಕಳು ಮಾಸ್ಟರ್ಗಳಿಗೂ ಹೊರಗೆ ಬೀಳ್ತದಲ್ವ, ಸಾವತ್ತು ತಂದು ಕೊಡಕ್ ಆಯ್ತದಲ್ವಾ. ಇವತ್ತು ರೈತರುಗಳ ಪರಿಸ್ಥಿತಿನ ಈ ರೀತಿ ಇರುವಾಗ ಇನ್ನ ಮಾಸ್ಟರ್ಗಳಿಗೆ ಅವ್ರಿಗೆ ಅನುದಾನ ಬರ್ಬೇಕು, ಶಾಲೆಗಳಿಗೆ ಆಮೇಲೆ ಸ್ಕೂಲ್ಗೆ ಒಳ್ಳೊಳ್ಳೆ ಬಿಲ್ಡಿಂಗ್ ಗಳು ಮಾಡಿಸ್ಬೇಕು. ಅದು ಯಾವ್ದು ಮಾಡ್ಸಕ್ಕೆ ಸರ್ಕಾರದ ಮೇಲೆ ಜ್ಞಾನ ಇಲ್ಲ. ಏನಾಗಿದೆ ಅಂದ್ರೆ ಎಲ್ಲಾನು ಮಾಸ್ಟರ್ಗಳ ಮೇಲೆ ಹೊರೆ ಆಗ್ತಾಗ ಮಾಸ್ಟರ್ಗಳು ಇಲ್ಲಿಂದ ತಂದು ಮಾಡಕೈತ ಮೇಂಟೆನೆನ್ಸ್. ರೈಟ್. ಥ್ಯಾಂಕ್ ಯು ನಂಜುಂಡಸ್ವಾಮಿ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಪ್ರದೀಪ್ ನಂಜನಗೂಡಿಂದ ಕರೆ ಮಾಡಿದ್ದಾರೆ. ಪ್ರದೀಪ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ? ಇದು ಒಂದು ಮೊಟ್ಟೆಯ ಕಥೆ ಬಗ್ಗೆ ಸರ್ಕಾರಗಳು ಯಾವ್ದೋ ತಲೆ ಕಟ್ಕೊಳ್ಳಲ್ಲ ಮೇಡಮ್. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣನೇ ಒಂದು ಬಿಸ್ನೆಸ್ ವ್ಯಾಪಾರೀಕರಣ ಹೋಗಿದೆ. ಅದೇ ಚೀನಾ ಅಮೆರಿಕದಲ್ಲಿ ಶಿಕ್ಷಣ ಅಂತಂದ್ರೆ ಮೂಲಭೂತ, ಅದು ಪ್ರತಿಯೊಬ್ಬ ನಾಗರಿಕ ಮಕ್ಕಳಿಗೂ ತಲುಪಬೇಕು ಅನ್ನಂಗ್ ಮಾಡ್ತಾರೆ. ಬಟ್ ಕರ್ನಾಟಕದಲ್ಲಿ ಅದು ಬಿಸ್ನೆಸ್. ಮಕ್ಕಳಿಗೆ ಒಂದು ಮೊಟ್ಟೆಗೆ ಪೌಷ್ಟಿಕ ಆಹಾರ ತಲುಪಿಸಕ್ಕೆ ಸರ್ಕಾರಕ್ಕೆ ಎಷ್ಟೆಷ್ಟೋ ಬೇರೆ ಬೇರೆ ಲೂಟಿ ಮಾಡ್ಕೊಳಕ್ಕೆ ಕೋಟಿ ಖರ್ಚು ಮಾಡ್ತಾರಲ್ಲ ಸರ್ಕಾರ, ಮಕ್ಕಳಿಗೆ ಪೌಷ್ಟಿಕವಾಗಿ ಆಹಾರ ತಲುಪಿಸಕ್ಕೆ ಆಗಲ್ಲ ಮೇಡಮ್. ಕರೆಕ್ಟ್ ಸರ್. ರೈಟ್. ಪ್ರದೀಪ್ ಅವರೇ ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದಕ್ಕೆ. ರಮೇಶ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ಹೇಳಿ ಸರ್. ಮೇಡಮ್, ಈಗ ಇವರು ಸರ್ಕಾರದಿಂದ ಯೋಜನೆಗಳು ಮಾಡ್ತಿದಾರಲ್ಲ ಮೇಡಮ್. ಹಲೋ, ಹೇಳಿ ಹೇಳಿ ಸರ್. ಮ್ಯಾಮ್, ಎಲ್ಲ ಮಕ್ಕಳ ಪರವಾಗಿದೆ ಹೊರತು ಅದನ್ನೇ 3 ದಿನ ಮಾಡ್ಬಿಟ್ಟು ಹುಡುಗರಿಗೆ ಒಂದು ಟೆಸ್ಟ್ಗಳಿಗೆ ಆಮೇಲೆ ಅವ್ರಿಗೆಲ್ಲ ಒಳ್ಳೆ ಶೈಕ್ಷಣಿಕ ಗುಣಮಟ್ಟಕ್ಕೆ ಅದಕ್ಕೆ ಬೇಕಾದ ಯೋಜನೆಗಳು ಬೇಕಲ್ಲ ಮೇಡಮ್. ಬೇಕಾದ್ರೆ ಈಗ ಮೊಟ್ಟೆ ಕೊಡ್ತೀವಲ್ಲ 6 days ಬದಲು 3 days ಮಾಡ್ಲಿ, ಅದೇ ದುಡ್ಡನ್ನ ಬೇರೆ ಯೋಜನೆಗಳಿಗೆಲ್ಲ ಹಾಕೋಬಹುದು. ಒಂದೊಂದು ಕಡೆ ಕಟ್ಟಡಗಳು ಸರಿ ಇಲ್ಲ, ಆಮೇಲೆ ಬೋರ್ಡ್ಗಳು ಇರೋದಿಲ್ಲ, ಆಮೇಲೆ ಸ್ಮಾರ್ಟ್ ಬೋರ್ಡ್, ಆಮೇಲೆ ಹುಡುಗರಿಗೆ ಏನ್ ಬೇಕು ನೋಟ್ ಬುಕ್ಸ್ ಎಲ್ಲ ಕೊಡಿಸಬಹುದು. ಹಾಗಾಗಿ ಈ ರೀತಿ ಯೋಜನೆಗಳು ಕೊಟ್ರೆ ಒಳ್ಳೇದಾಗುತ್ತಲ್ಲ ಮೇಡಮ್. ಈಗ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಗೆ ಎಲ್ಲೇ ನ್ಯೂಟ್ರಿಷನ್ ಅಂತ ಎಷ್ಟು ಗೊತ್ತಿತ್ತು ಮೇಡಮ್. ನಮ್ಮ ಮನೆಗಳಲ್ಲೇ ಊಟ ಕೊಡ್ತಿದ್ರಲ್ಲ ಅದರಲ್ಲೇ ಮಾಡ್ತಿದ್ವಿ. ಆದ್ರೆ ನಾವ್ ಇದನ್ನ ಯೋಜನೆ ನಾವು ಬೇಡ ಅಂತಿಲ್ಲ, ಬಟ್ ಏನಂದ್ರೆ 3 days ಕೊಟ್ರೆ ಸಾಕಲ್ವಾ ಅಂತ. ಅವಾಗ ಶಿಕ್ಷಕರಿಗೂ ಪಾಪ ಕೈಯಿಂದ ಹಾಕೋದು. ಇವಾಗ ನೋಡ್ರಿ ಮೊಟ್ಟೆ ರೇಟ್ಗಳು ಏರೋದು ಆಮೇಲೆ ಇಳಿಯೋದು ಇವೆಲ್ಲ ಆಗ್ತಿದ್ರೆ ಪಾಪ ಇವಾಗ ಆಮೇಲೆ STS ತುಂಬಾ ಪ್ರಾಬ್ಲಮ್ ಕೊಡ್ತದೆ ಮೇಡಮ್. ಈಗ ನಾವು ಕೂಡ ಅದನ್ನ ಫೇಸ್ ಮಾಡ್ತಾ ಇದೀವಿ. STS ಸರ್ವರ್ ಹೇಗಿದೆ ಅಂದ್ರೆ ಗವರ್ಮೆಂಟ್ ಸರ್ವರ್ ನಮ್ಗೆ ಒಂಚೂರು ಅದು ಏನು ಸಪೋರ್ಟ್ ಕೊಡಲ್ಲ. ಇವಾಗ ಫಾರ್ ಎಕ್ಸಾಂಪಲ್ 10 ಜನ ಹುಡುಗರು ಹೊಸದಾಗಿ ಬಂದ್ರೆ ಶಾಲೆಗೆ ಅವ್ರದ್ದು ಒಳಗಡೆನೆ ಬರಲ್ಲ. ಆಗ ಪಾಪ HM ಎಷ್ಟು ಅಂತ ದುಡ್ಡು ಕೊಡಕ್ಕಾಗತ್ತೆ. ಬಟ್ ಬ್ಲೇಮ್ ಮಾಡೋದು ಯಾರನ್ನ HMಗಳನ್ನ ಬ್ಲೇಮ್ ಮಾಡ್ತಾರೆ ಮೇಡಮ್. ಬಂದ್ರೆ ಯಾಕ್ರಿ ಇಷ್ಟು ಜನ ನೀವು ಅಂದ್ರೆ ಎಲ್ಲ ನೀವೇ ತಗೊಳ್ತಿದ್ದೀರ ಅಂತ ಈ ರೀತಿ ಸಮಸ್ಯೆಗಳಾಗ್ತಿದೆ. ಪಾಪ ಅವ್ರದ್ದು ಗೋಳಾಟ ನಾವು ದಿನ ನೋಡ್ತಾ ಇದ್ದೀವಿ ಮೇಡಮ್. ಪರಿಹಾರ ಸರ್ ಏನ್ ಇದಕ್ಕೆ ಹಂಗಾದ್ರೆ ಏನಾಗ್ಬೇಕು ಮೇಡಮ್? ಪರಿಹಾರ ಅಂದ್ರೆ 3 days ಕೊಡ್ಲಿ, 6 days ಕೊಡೋ ಜಾಗಕ್ಕೆ 3 days ಕೊಟ್ಟು ಅದನ್ನ ಶೈಕ್ಷಣಿಕ ಗುಣಮಟ್ಟ ಯೋಜನೆಗಳಿಗೆ ಉಪಯೋಗಿಸ್ಕೊಳ್ಳಿ. ಪಾಪ ಅವಾಗ ಈಗ ನೋಡ್ರಿ ಬೈಲಿಂಗ್ವಲ್ ಅಂತ ಮಾಡಿದ್ರು ಮೇಡಮ್, ಕನ್ನಡನೇ ಇಲ್ಲ. ಹಾಗಾದ್ರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೊಡ್ತಾರ ಮೇಡಮ್ ಅಂತ ಯಾರ ಕನ್ನಡ ಮಾಧ್ಯಮಕ್ಕೆ ಬಂದ್ರೆ? ಇಲ್ಲ. 1 ರಿಂದ 5ನೇ ಕ್ಲಾಸ್ ತರ ಇವಾಗ 8ನೇ ಕ್ಲಾಸ್ ವರ್ಗೂ ಬಂತು MTIP ಅಂತ ಮಾಡಿದ್ರು. 9ನೇ ಕ್ಲಾಸ್ 10ನೇ ಕ್ಲಾಸ್ ಅವ್ರು ಕನ್ನಡ ಮೀಡಿಯಂಗೆ ಹೋದ್ರು. ಈಗ ಕನ್ನಡ ಮಾಧ್ಯಮದಿಂದ ವಂಚಿತರ ಆದ್ರಲ್ಲ ಮೇಡಮ್. ಸೊ ಯೋಜನೆಗಳು ಬರುವಾಗ ಮುಂದೆ ಆಗು ಹೋಗುಗಳನ್ನೆಲ್ಲ ನೋಡ್ಬೇಕಾಗುತ್ತಲ್ಲ ಮೇಡಮ್. ನಾವು ಚಿಕ್ಕವರಿದ್ದಾಗ ಫೇಲ್ ಸಿಸ್ಟಮ್ ತಂದ್ರು, ಹುಡುಗರಿಗೆಲ್ಲ ತರ್ಬೋದಲ್ಲ ಆ ರೀತಿ. ನೀವೇ ನೋಡೋಣ ಸರ್, ಸರ್ಕಾರ ಇದನ್ನೆಲ್ಲ ಆಲಿಸುತ್ತಾ ಈ ಕಡೆ ಗಮನ ಕೊಡುತ್ತಾ ಅಂತ ಹೇಳಿ. ಧನ್ಯವಾದ ಕರೆ ಮಾಡಿದಕ್ಕೆ ರಮೇಶ್ ಅವರೇ. ಬಾಗೇಪಲ್ಲಿಯಿಂದ ಸುರೇಶ್ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ತೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತ. ಇದು ಏನಂದ್ರೆ ಇದು ರಾಜಕೀಯರು ಇರ್ತಾರಲ್ಲ, ಅವರು ಇಲ್ಲಿ ಸರ್ಕಾರ ಮಾಡಿದ್ದಾರೆ. ಅವರು ಇದು 8 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಅವರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಓಟುಗಳು ಹಾಕ್ಸ್ಕೊಂತಾರೆ, ಆಮೇಲೆ ಏನು ಅವ್ರು ಕೊಡೋದಿಲ್ಲ ದುಡ್ಡುಗಳು. ಅವರು ಏನ್ ಮಾಡ್ತಾರೆ ಅಂದ್ರೆ ಅವರು ಎಲ್ಲ ಇದು ಎಲ್ಲ ರೇಟ್ಗಳು ಎಲ್ಲ ಹೆಚ್ಚಿಸ್ತಾ ಇರ್ತಾರೆ.
ಆಲ್ರೈಟ್ ಸುರೇಶ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದಕ್ಕೆ. ಇನ್ನು ಹುಬ್ಬಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ಮೊಟ್ಟೆ ವಿತರಣೆ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ಯೋಜನೆ ವಿಚಾರದಲ್ಲಿ ಬಹುತೇಕವಾಗಿ ಶಿಕ್ಷಣ ಇಲಾಖೆಯ ಶಿಕ್ಷಕರು ಮತ್ತು ಅಂದ್ರೆ ಶಾಲೆಯ ಶಿಕ್ಷಕರು ಎಸ್ಡಿಎಂಸಿ ಸದಸ್ಯರ ಜೇಬಿಗೆ ಒಂದು ಕತ್ತರಿ ಬೀಳುವಂತ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಆವರಣದಲ್ಲಿದ್ದೀನಿ. ಒಂದು ರೀತಿ ಬಹುತೇಕ ಏನು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಶಾಲೆಗಳಿದಾವೆ, ಆ ಶಾಲೆಗಳಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಮೊಟ್ಟೆಯನ್ನ ವಿತರಣೆ ಮಾಡುವಂತ ನಿಟ್ಟಿನಲ್ಲಿ, ಪೌಷ್ಟಿಕ ಆಹಾರ ಆಗಿರತಕ್ಕಂಥ ಮೊಟ್ಟೆಯನ್ನ ವಿತರಣೆ ಮಾಡುವಂತ ನಿಟ್ಟಿನಲ್ಲಿ ಏನು ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಸರ್ಕಾರದಿಂದ ಏನು ನಡೆ ಈಗ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಕರುಗಳೇ, ಅದೇ ರೀತಿ ಎಸ್ಡಿಎಂಸಿ ಸದಸ್ಯರುಗಳೇ, ಎಸ್ಡಿಎಂಸಿ ಅಧ್ಯಕ್ಷರುಗಳೇ ಸ್ವತಃ ಈ ಮೊಟ್ಟೆ ವಿಚಾರದಲ್ಲಿ ಸಾಕಷ್ಟು ಹೆಣಗಾಟ ನಡೆಸಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯಾಕಂದ್ರೆ ಪ್ರಮುಖವಾಗಿ ಹೇಳೋದಾದ್ರೆ ಮೊಟ್ಟೆ ದರ ಹೆಚ್ಚಿಗೆ ಆಗಿರತಕ್ಕಂಥ ಹಿನ್ನೆಲೆ, ಅಂದ್ರೆ ₹7.40, ₹8, ₹9 ಹೀಗೆ ಮೊಟ್ಟೆ ದರ ಹೆಚ್ಚಿಗೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ, ಅದರಲ್ಲೂ ಶಿಕ್ಷಣ ಇಲಾಖೆ ಏನು ಶಾಲೆಗಳಿಗೆ ಕೊಡ್ತಕ್ಕಂಥ ಏನು ಹಣಕಾಸಿನ ಒಂದು ವ್ಯವಸ್ಥೆ ಏನಿದೆ ಅದು ಸಾಕಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಏನು ಅಸಮಾಧಾನ, ನೋವು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸ್ವತಃ ಎಸ್ಡಿಎಂಸಿ ಸದಸ್ಯರುಗಳಿರ್ಬೋದು, ಶಿಕ್ಷಕರು ತಮ್ಮ ಜೇಬಿನಿಂದ ಹಣವನ್ನ ಹಾಕಿ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ಲಾರದಂತೆ ನೋಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಲೆಯ ಎಸ್ಡಿಎಂಸಿ ಮಾಜಿ ಸದಸ್ಯರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, ಸದ್ಯದ ಮಟ್ಟಿಗೆ ಅಂದ್ರೆ ಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ನೀಡಬೇಕು ಅಂತಕ್ಕಂಥ ವಿಚಾರದಲ್ಲಿ, ಮೊಟ್ಟೆಯನ್ನ ವಿತರಣೆ ಮಾಡುವಂತಹ ವಿಚಾರದಲ್ಲಿ ಶಿಕ್ಷಕರಿಗೆ ಮತ್ತು ಎಸ್ಡಿಎಂಸಿ ಸದಸ್ಯರುಗಳಿಗೆ ಸಾಕಷ್ಟು ಹೊರೆ ಆಗ್ತಾ ಇದೆ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಪ್ರಸ್ತುತ ನಾನು ಈ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ತಮ್ಮ ಸರ್ಕಾರಿ ಯೋಜನೆ ಸಂಪೂರ್ಣ ಸಫಲ ಆಗಬೇಕಂದ್ರೆ ಇಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಮೊಟ್ಟೆಗಳು ತಲುಪಬೇಕು. ಈಗ 50% ಜನರಿಗೆ ವಿದ್ಯಾರ್ಥಿಗಳಿಗೆ ಮೊಟ್ಟೆಗಳು ತಲುಪ್ತಾ ಇದ್ದಾವೆ. ಇನ್ನು 50% ವಿದ್ಯಾರ್ಥಿಗಳಿಗೆ ನಾವು ದಾನಿಗಳಿಂದ ಅಥವಾ ಶಾಲೆಯ ಶಿಕ್ಷಕರ ಸಂಬಳದಿಂದ ಅಥವಾ ನಾವು ಹಳೆ ವಿದ್ಯಾರ್ಥಿಗಳು ಎಲ್ಲಾ ಸೇರಿ ಆ ಖರ್ಚನ್ನು ನಿಭಾಯಿಸುವ ಅನಿವಾರ್ಯ ಪರಿಸ್ಥಿತಿಯನ್ನ ತಂದೊಟ್ಟಿದ್ದಾರೆ ಈಗ ನಮ್ಮ ಸರ್ಕಾರ. ಅದಕ್ಕೆ ದಯವಿಟ್ಟು ಈ ಮಾಧ್ಯಮದ ಮೂಲಕ ನಾವು ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳಿಗೂ ಸಾಲುವಷ್ಟು ಮೊಟ್ಟೆ ವಿತರಣೆಯನ್ನ ಮಾಡಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ಹಳೆ ವಿದ್ಯಾರ್ಥಿಯಾಗಿ, ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದಿಷ್ಟು ಎಸ್ಡಿಎಂಸಿಯ ಮಾಜಿ ಸದಸ್ಯರ ಮಾತುಗಳು. ಒಂದ್ ಕಡೆ ಸರ್ಕಾರದ ನಡೆ ಒಂದು ರೀತಿ ಎಸ್ಡಿಎಂಸಿ ಸದಸ್ಯರಿಗಿರ್ಬೋದು, ಅಧ್ಯಕ್ಷರಿಗಿರ್ಬೋದು, ಅದೇ ರೀತಿ ಶಿಕ್ಷಕರಿಗೆ, ಯಾಕಂದ್ರೆ ಪ್ರಮುಖವಾಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡುವಂತ ನಿಟ್ಟಿನಲ್ಲಿ ಮುಂದಾಗುವಂತಹ ಶಿಕ್ಷಕರೇನಿದ್ದಾರೆ ಅವರಿಗೆ ಧರ್ಮ ಸಂಕಟ ಎದುರಾಗ್ತಾ ಇದೆ. ಸ್ವತಃ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಸಮಸ್ಯೆಯನ್ನ ಮನಗಂಡು ಇಡೀ ರಾಜ್ಯಾದ್ಯಂತ, ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲದೆ ಇಡೀ ರಾಜ್ಯಾದ್ಯಂತ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವ ಮೂಲಕ ಶಿಕ್ಷಕರಿಗೆ, ಅದೇ ರೀತಿ ಎಸ್ಡಿಎಂಸಿ ಅವರಿಗೆ ಆಗ್ತಾ ಇರುವಂತಹ ಈ ಒಂದು ಹೆಣಗಾಟವನ್ನ ತಪ್ಪಿಸುವಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮೊಟ್ಟೆ ದರ ಏರಿಕೆ ಆಗಿರೋದ್ರಿಂದ ಶಿಕ್ಷಕರಿಗೆ ಬಹಳ ಹೊರೆ ಆಗ್ತಾ ಇದೆ. ಸರ್ಕಾರ ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಶಿವಮೊಗ್ಗದಿಂದ ಕಿರಣ್ ಕರೆ ಮಾಡಿದ್ದಾರೆ. ಕಿರಣ್ ಅವರೇ, ನಮಸ್ತೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಮಸ್ತೆ ಮೇಡಮ್. ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಯಾಕೆಂದ್ರೆ ಈ ಒಂದು ವಿಷಯವನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀರಾ, ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಕೂಡ ತಾವು ತರ್ತಾ ಇದ್ದೀರಾ. ಥ್ಯಾಂಕ್ ಯು. ಇದರ ಜೊತೆಗೇನೆ ಸರ್ಕಾರಗಳು ಯಾವುದೇ ಒಂದು ಯೋಜನೆಗಳನ್ನು ತರ್ತಾ ಇದ್ದಾರೆ ಅಂತಂದ್ರೆ ಅದ್ರ ಮೊದಲು ಸಾಧಕ ಬಾಧಕಗಳನ್ನ ಮೊದಲು ಯೋಚನೆ ಮಾಡಬೇಕಾಗುತ್ತೆ. ಈ ಒಂದು ಯೋಜನೆ ತಂದ ಆದ್ಮೇಲೆ ಕಿರಣ್ ಜಿಮ್ಜಿ ಅವರ ಜೊತೆನೆ ಇದು ಟೈಪ್ ಆಗಿರ್ತಕ್ಕಂಥದ್ದು. ತರ್ಲಿಕ್ಕಿಂತ ಮೊದಲೇ ನೋಡ್ಕೊಬೇಕಾಯ್ತಿದ್ದು ನಮ್ಮ ಏನು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ. ಈಗ ಮೊಟ್ಟೆ ರೇಟ್ ಅಂತಕ್ಕಂಥದ್ದು ಫಿಕ್ಸ್ ಆಗಿರೋದಿಲ್ಲ, ಅದು ಫ್ಲಕ್ಚುಯೇಟ್ ಆಗ್ತದೆ. ಇದು ಮೊನ್ನೆ ವಾರಿಂದ ಆಗಿಬಿಟ್ಟು ಏನಾಗಿತ್ತು, ಕಡಿಮೆ ರೇಟ್ ಆಯ್ತು. ಬಟ್ ಇವಾಗ ಏನಾಗಿದೆ, ಸ್ವಲ್ಪ ಹೆಚ್ಚಿಗೆ ಆಗಿದೆ. ಇವುಗಳನ್ನು ಮಧ್ಯೆ ಇರ್ತಕ್ಕಂಥ ಗ್ಯಾಪ್ ಅನ್ನು ಯಾರು ಸರಿ ಹೊಂದಿಸ್ತಾರೆ? ಈಗ ಟೀಚರ್ಸ್ ಹಾಕೊಳ್ಳಿ ಅಂತ ಏನೋ ಹೇಳ್ತಿದ್ದಾರೆ, ಆದ್ರೆ ಅದನ್ನ ಅವರಿಗೆ ಕೂಡ 2 ತಿಂಗಳು 3 ತಿಂಗಳು ಸಂಬಳ ಕೂಡ ಆಗೋದಿಲ್ಲ ಸರಿಯಾಗಿ. ಇವುಗಳನ್ನ ಯಾರು ಹಾಗಾದ್ರೆ ಸರಿಪಡಿಸ್ತಕ್ಕಂಥದ್ದು? ಕೆಳ ಹಂತದಲ್ಲಿ ಮಾತ್ರ ಪೋಸ್ಟ್ ಆಗಿ ಹೇಳ್ತಾರೆ ಇವನ್ನೆಲ್ಲ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ. ಆದ್ರೆ ಅದ್ರ ಮೇಲ್ಗಡೆ ಇರ್ತಕ್ಕಂಥ ಬಿಒ ಇರ್ಬೋದು ಅಥವಾ ಡಿಡಿಪಿ ಇರ್ಬೋದು, ಅವುಗಳನ್ನ ಸರ್ಕಾರದ ಗಮನಕ್ಕೆ ತರಬೇಕಾಗುತ್ತೆ. ಇದನ್ನ ಮಾಡ್ತಾ ಇಲ್ಲ. ಈ ಅಧಿಕಾರಿಗಳು, ಮೇಲಂತದ ಅಧಿಕಾರಿಗಳು ಮಾಡದೇ ಇರೋದಕ್ಕೋಸ್ಕರ ತಾವು ಇದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀರಾ. ತಮಗೆ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಆಲ್ ರೈಟ್ ಸರ್, ಥ್ಯಾಂಕ್ ಯು ಕಿರಣ್ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಧನಂಜಯ್ ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಮಾತಾಡಿ.
ಅದು ಮೇಡಮ್ ಏನಿಲ್ಲ, ಅದು ಈಗ ಏನು ಕೊಡ್ತಾ ಇದ್ದಾರೆ ನೀವು ಅದ್ರ ಬಗ್ಗೆನೆ. ಬಟ್ ಮೊಟ್ಟೆ ರೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ, ಟೀಚರ್ಗಳು ಹೆವಿ ಆಗುತ್ತೆ. ಬಟ್ ಪಾಠ ಮಾಡಕ್ಕೆ ಟೈಮ್ ಸಿಗಲ್ಲ ಮೇಡಮ್ ಈಗ ಅಲ್ಲಿ ಟೀಚರ್ಗಳು. ಹಲೋ, ಹೇಳಿ ಸರ್, ಕೇಳಿಸ್ತಿದೆ ಹೇಳಿ. ಈಗ ಟೀಚರ್ಗಳಿಗೆ ಪಾಠ ಮಾಡೋ ಟೈಮೇ ಸಿಗಲ್ಲ. ಪ್ರತಿಯೊಂದು ಟಪ್ ಟು ಡೇಟ್ ಎಲ್ಲಾರು ರಿಪೋರ್ಟ್ ಕೊಡ್ಬೇಕು, ಮತ್ತೆ ಎಲ್ಲಾನು ಮಾಸ್ಟರ್ಗಳೇ ಮಾಡ್ಬೇಕು. ಹಾಗಾಗಿ ಪಾಠ ಮಾಡಕ್ಕೆ ಟೈಮ್ ಸಿಗಲ್ಲ. ಮತ್ತೆ ಎಲ್ಲ ಅದಕ್ಕೋಸ್ಕರನೇ ಗೌರ್ಮೆಂಟ್ ಸ್ಕೂಲ್ ಬಿಟ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಹೋಗ್ತಾ ಇದ್ದಾರೆ ಮಕ್ಕಳು. ಈ ಸರ್ಕಾರ ಒಂಚೂರು ಯೋಚನೆ ಮಾಡಿ ಎಲ್ಲಾನು ಯೋಜನೆ ಬೇರೆ ತರ ಏನಾದ್ರು ಆರ್ಡರ್ ಮಾಡ್ಬೇಕು ಮೇಡಮ್. ಈ ಬರೆಯೋದು ಗಿರಿಯೋದೆಲ್ಲ ಕೊಡ್ಲಿ, ಸವಲತ್ತು ಕೊಡ್ಲಿ, ಬೇಡ ಅನ್ನಕ್ಕಲ್ಲ. ಮಕ್ಕಳಿಗೆಲ್ಲ ಪೌಷ್ಟಿಕಾಂಶ ಬೇಕು, ಬಟ್ ಮಾಸ್ಟರ್ಗಳೇ ಮಾಡ್ಬೇಕಲ್ಲ ಎಲ್ಲಾನು. ನಿಜ ಅಂದ್ರೆ ಪಾಠ ಮಾಡ್ಲಿಕ್ಕೆ ಪುರ್ಸೊತ್ತಾಗಲ್ಲ, ಇನ್ನು ಇದ್ರ ಹಿಂದೆ ಅದರಲ್ಲೂ ದುಡ್ಡು ಕೊಡ್ತಿಲ್ಲ ಸರ್ಕಾರ ಅನ್ನೋದು. ಎನಿವೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಹಾವೇರಿಯಿಂದ ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ. ರಾಘವೇಂದ್ರ ಅವರೇ ನಮಸ್ತೆ, ಏನ್ ಹೇಳ್ತೀರಿ ಹೇಳಿ. ನಮಸ್ಕಾರ ಮೇಡಮ್ ಅವರು. ನಿಜವಾದ ಈಗ ಶಿಕ್ಷಣ ಇಲಾಖೆ ಬಗ್ಗೆ ನೀವು ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡ್ರಲ್ಲ, ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಮೊತ್ತ ಮೊದಲ ಬಾರಿಗೆ ನಿಮ್ಗೆ. ಥ್ಯಾಂಕ್ ಯು ಸರ್. ಏನ್ ಹೇಳ್ತೀರಿ, ಏನ್ ಮಾಡಬಹುದು, ಪರಿಹಾರ ಏನು ಅಂತ? ಏನಿಲ್ರಿ ಮೇಡಮ್ ಅವರ, ನಿಜವಾದ ಕರೆ ಹೇಳ್ಬೇಕಂದ್ರ ಶಿಕ್ಷಣ ಒಂದು ಅದಕ್ಕೆ ಬೇರೆ ಒಂದು ಈ ಮಕ್ಕಳಿಗೆ ಒಂದು ಶಿಕ್ಷಣ ಹೇಳ್ಕೊಡ್ತಿರ್ತಾರ ಶಿಕ್ಷಕರು. ಅವ್ರಿಗೆ ಶಿಕ್ಷಣ ಹೇಳ್ಬೇಕು, ಏನು ಮಕ್ಕಳಿಗೆ ಇದನ್ ಮಾಡ್ಬೇಕು, ಅಡಿಗೆ ಊಟದ್ ಮಾಡ್ಬೇಕು. ಆಮೇಲೆ ಇನ್ನೂ ಒಂದು ಇವಾಗ ಸ್ಕೂಲ್ ಜೂನ್ ಸ್ಟಾರ್ಟ್ ಆಗಿದೆ. ಶಿಕ್ಷಕರಿಗೆ ನಮ್ಮೂರಿಂದ ನಾ ಹೇಳ್ತೀನಿ ರೀ ಮೇಡಮ್ ಅವರ, ಶಿಕ್ಷಕರು ಇರೋರ 4 ಮಂದಿ ಇದಾರ. ಅವಾಗ BL ಅಂತ ಒಬ್ರು ಹಾಕಿದಾರೆ. ಅವರು ತಿಂಗಳಾಂಗಟ್ಲೆ ಸ್ಕೂಲ್ ಒಳಗಿಲ್ಲ. ಅವ್ರು ಪಾಠ ಹೇಳ್ಬೇಕು ಯಾವಾಗ. ಶಿಕ್ಷಣ ಇಲಾಖೆದವ್ರನ್ನ ಇವ್ರು ಯಾಕೆ ಹೊಣೆಗಾರ ಮಾಡ್ತಾರ ಸರ್ಕಾರದವ್ರ ಅನ್ನೋದು ತಿಳಿದಂಗಾಗಿದೆ. ಒಂದೇ ಪ್ರಶ್ನೆ. ಆಮೇಲೆ ಈಗ ತತ್ತೆ ಬಗ್ಗೆ ಮಾತಾಡ್ತಾ ಇದ್ದೀರಲ್ರಿ ಮೇಡಮ್ ಅವರ, ನಿಜವಾದ ಯಾರೋ ಒಬ್ರು ಈಗ ಸಚಿವರು, ಹಿಂದಿನ ಸರ್ಕಾರದಾಗ ಯಾರೋ ಒಬ್ರು ಸಚಿವರಾದವರು ಅದನ್ನ ಮಾಡ್ಯಾರ, ಬುದ್ಧಿವಂತರು. ಆದ್ರ ಈಗ ಸಮರ್ಪಕವಾಗಿ ಅದು ಎಲ್ಲಾ ಹುಡುಗರು ಸಿಗಂಗಿಲ್ಲ. ಆ ಮಾತ್ ಬೇರೆ, ಕೆಲವೊಬ್ರು ತಿಂತಾರ, ಕೆಲವೊಬ್ರು ತಿನ್ನಂಗಿಲ್ಲ ಏನ್ರಿ. ಅದಕ್ಕಿಂತನೂ ಬೆಟರ್ ನಾವು ಶಿಕ್ಷಣನ ಚಂದಾಗೆ ಇವ್ರು ಯಾಕೆ ಮಾಡಬಾರ್ದು. ಈಗ ರೊಕ್ಕ ಕೊಡೋದ್ರಂತ್ರ, ಆಮೇಲೆ ಊಟ ಕೊಡೋದ್ರಂತ್ರ ಏನ್ ಈಗ ಎಷ್ಟು ವರ್ಷದಿಂದ ಕೊಡ್ಕೊಂತ ಬಂದಿದ್ದಾರೆ ಸರ್ಕಾರದವ್ರು. ಇದು ದುಂದು ವೆಚ್ಚ ಮಾಡ್ತಾರ, ಬೇರೆದವ್ರು ಇದನ್ನ ಉಪಯೋಗ ತಗೋತಾರ. ಸರ್ಕಾರದ ದುಡ್ಡು ವ್ಯಯ ಆಗ್ತಾ ಇದೆ ಮೇಡಮ್ ಅವರೇ. ರೈಟ್, ರಾಘವೇಂದ್ರ ಅವರೇ ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಹಾವೇರಿಯಿಂದ ಬಸವರಾಜ್ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಬಸವರಾಜ್ ಅವರೇ ಹೇಳಿ, ಮಾತಾಡಿ. ನಮಸ್ತೆ. ನಮಸ್ತೆ, ಹೇಳಿ. ರಿಪಬ್ಲಿಕ್ ಕನ್ನಡದವರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೇಳಿ, ಏನ್ ಹೇಳ್ತೀರಿ, ಏನ್ ಮಾಡಬಹುದು ಸರ್ಕಾರ? ಅಲ್ಲ, ಸರ್ಕಾರ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಒಂದು ಹೊಸ ಕಾರ್ಯಕ್ರಮಗಳನ್ನು ಮಾಡುವಾಗ ಜನರಿಗೆ ಫಸ್ಟ್ ಹೋಗಿ ಗ್ರೌಂಡ್ ಯಾರು ನೋಡಲ್ಲ ಮೇಡಮ್. ಸರ್ಕಾರ ಮಟ್ಟದಲ್ಲಿ ಕಾರ್ಯಕ್ರಮಗಳ ಅನುಷ್ಠಾನ ಮಾಡ್ತಾರೆ ಬಿಟ್ರೆ ಅದು ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಗಿದೆ ಅನ್ನೋದು ಯಾವ ಅಧಿಕಾರಿಗಳು ಕೂಡ ನೋಡಲ್ಲ. ಈಗ ಶಿಕ್ಷಣ ಆಯುಕ್ತರು ಹೇಳ್ತಾರೆ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ, ಬಟ್ ಅದಕ್ಕೆ ಪರಿಹಾರ ಯಾರು ಕೊಡುದು ಮೇಡಮ್? ಈಗ ಶಾಲಾ SMC ಅವ್ರು ಹಾಕ್ಬೇಕು, ಅಲ್ಲಿ ಮುಖ್ಯ ಶಿಕ್ಷಕರು ಹಾಕ್ಬೇಕು. ಅವರು ಎಷ್ಟು ದಿನ ಅಂತ ಹಾಕ್ಲಿಕ್ಕೆ ಸಾಧ್ಯ ಮೇಡಮ್ ಈ ಮೊಟ್ಟೆ ವಿಚಾರದಲ್ಲಿ? ನಿಜ, ಕೈಯಿಂದ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರ